ಸಿನಿಮಾ ರಾಜಕೀಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಉಮಾಶ್ರೀ ಅವರು ಮತ್ತು ಬಿ ಸಿ ಪಾಟೀಲ್ ಅವರು ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ, ಬಹಳಷ್ಟು ಜನ ಕಲಾವಿದರು ಕೂಡ ನಮ್ಮ ಜೊತೆ ಮಾತಾಡಲಿಕ್ಕೆ ಈಗ ಸಿದ್ಧವಾಗಿದ್ದಾರೆ. ದ್ವಾರಕೀಶ್ ಅವರು ಹಿರಿಯ ಕಲಾವಿದರು, ಅವರು ಏನು ಹೇಳ್ತಾರೆ ಕೇಳೋಣ. ದ್ವಾರಕೀಶ್ ಅವರೇ, ಬಹುಶಃ ಈ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಸಿನಿಮಾ ರಂಗದಿಂದ ರಾಜಕೀಯಕ್ಕೆ ಬರುವಂಥವ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ವಿ. ತಾವು ಕೂಡ ಒಂದು ಸರಿ ಟ್ರೈ ಮಾಡಿರುವಂಥವ್ರೆ, ಏನಂತೀರಿ ತಾವು? ಹೋಗಿ ಬಂದ್ವಿ ಅಷ್ಟೇ ನಾವು. ಹೋದ ಪುಟ್ಟ ಬಂದ ಪುಟ್ಟ ಅಲ್ಲ, ಸಾಮಾನ್ಯವಾಗಿ ಈ ಕುಳ್ಳ ದ್ವಾರಕೀಶ್ ಎಲ್ಲರ ಹೋದ್ರು ಅಂದ್ರೆ ಹಂಗೆ ಹೋಗಿ ಬರೋರಲ್ಲ ಅವರು. ಹೋದ ಪುಟ್ಟ ಬಂದ ಪುಟ್ಟ ಅವ್ರ ಜೀವನದಲ್ಲೇ ಇಲ್ಲ, ರಾಜಕೀಯದಲ್ಲಿ ಹಂಗೆ ಆಗ್ಬಿಡ್ತಲ್ಲ, ಯಾಕೆ ಅಂತ ಇರುತ್ತೆ. ಎಲ್ಲರಿಗೂ ಆಸೆಗಳಿರ್ತವೆ. ಅಲ್ಲಿ ನಿಮ್ಮ ಮುಂದೆ ಇಬ್ರು ಚಲನಚಿತ್ರ ರಂಗದಲ್ಲಿ ಪಳಗಿರೋರು, ರಾಜಕೀಯದಲ್ಲಿ ಪಳಗಿರೋರು, ಅದು ಬಿ ಸಿ ಪಾಟೀಲ್ ಅವರು ಆಗ್ಬೋದು ಅಥವಾ ನಮ್ಮ ಉಮಾಶ್ರೀ ಆಗ್ಬೋದು, ಅವರೆಲ್ಲ ಶ್ರಮ ವಹಿಸಿ ಬಂದಿರೋರು. ಅಥವಾ ನನ್ನ ಪ್ರಕಾರ ಒಬ್ಬ ಚಲನಚಿತ್ರ ನಟ, ಯಶಸ್ವಿಯಾದ ಒಬ್ಬ ನಟ ಆಗಲಿ ನಟಿ ಆಗಲಿ, ಯಶಸ್ಸನ್ನ ಜನಗಳು ಹಾಕಿದ ಚಪ್ಪಾಳೆಯನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೋತಾನ, ಇಲ್ಲ ಜನಕ್ಕಾಗಿ ವಾಪಸ್ ಕೊಡ್ತಾನ? ದೊಡ್ಡ ಕ್ವಶನ್ ಮಾರ್ಕ್ ಹಾಕೊಳ್ಳಿ ನೀವು. ದಟ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಜನ ನಮ್ಗೆ ಚಪ್ಪಾಳೆ ಹೊಡೆದು ಗೆಲ್ತಿಯಾರ. ಆ ಗೆಲುವನ್ನ ನಮ್ಮ ಸ್ವಾರ್ಥಕ್ಕೆ, ನನಗೆ, ನನ್ನ ಹೆಂಡತಿ ಮಕ್ಕಳಿಗೆ, ನನ್ನ ಮನೆಗೆ ಇಟ್ಕೊಳ್ಳ, ಅಥವಾ ಜನಕ್ಕಾಗಿ ಅದನ್ನ ಬಿಡಲ್ಲ? ತಮಿಳ್ನಾಡಿನಲ್ಲಾಗ್ಲಿ, ಆಂಧ್ರದಲ್ಲಾಗ್ಲಿ, ಅಥವಾ ಇವತ್ತಿನ ದಿವಸ ನಾರ್ತ್ ಇಂಡಿಯಾದಲ್ಲಾಗ್ಲಿ ಹಲವಾರು ಜನರು ಬರ್ತಾ ಇದ್ದಾರೆ ಅಂದ್ರೆ ದೇರ್ ಪಾಪ್ಯುಲಾರಿಟಿ ಶುಡ್ ಗೋ ಟು ದಿ ಪಬ್ಲಿಕ್. ಅದು ಎನ್ ಟಿ ರಾಮರಾವ್ ಆಗ್ಬೋದು, MGR ಆಗ್ಬೋದು, ಜಯಲಲಿತಾ ಅವ್ರು ಆಗ್ಬೋದು. ಇಫ್ ಯು ಟೇಕ್ ಇನ್ ಲೈಫ್, ಏನೋ ಜನ ಚಪ್ಪಾಳೆ ಹೊಡೋದಪ್ಪ, ಒಂದು 4 ಸಿನಿಮಾ ಮಾಡ್ಕೊಳ್ಳೋಣ, ಒಂದು 4 ಬಂಗ್ಲೆ ಕಟ್ಕೊಳ್ಳೋಣ, ಒಂದು 4 ಕಾರ್ ತಗೊಂಡೋಟೋಣ, ಏನೋ ಮಾಡ್ಬೋಣ ಅನ್ನೋದಲ್ಲ ಜೀವನ. ಜನರು ಗೆಲ್ಲಿಸಿದಾಗ ಈ ಜೀವವನ್ನ ಜನರಿಗಾಗಿ ಮುಡುಪಿಡೋದು. ಬಟ್ ಎಂಡ್ ಈಸ್ ಓನ್ಲಿ, ಸ್ವಾರ್ಥತೆ ಇಲ್ಲದೆ ರಾಜಕೀಯನೂ ಮಾಡಬೇಕು, ಸ್ವಾರ್ಥತೆ ಇಲ್ಲದೆ ಎಲ್ಲವನ್ನು ಮಾಡಬೇಕು ಅನ್ನೋದೇ ನನ್ನದು. ನಿಜ ನಿಜ. ಅಲ್ಲ, ಈ ಬಿ ಸಿ ಪಾಟೀಲ್ ಮಾತು ಹೇಳಿದ್ರು, ತುಂಬ ಒಳ್ಳೆ ಮಾತದು. ಏನು ಅಂದರೆ, ಈಗ ರಾಜಕೀಯದವ್ರ ಥರ ಬಹಳಷ್ಟು ಕಷ್ಟಪಡುವಂಥ ಅಗತ್ಯನೂ ಇರಲ್ಲ. ಕೆಲವರಿಗೆ ಕಷ್ಟಪಟ್ಟರು ಕೂಡ ಜಯ ಕೂಡ ಸಿಗಲ್ಲ, ಕೆಲವರಿಗೆ ವೇದಿಕೆ ಸಿದ್ಧವಾಗಲ್ಲ, ಅದು ಆ ಪ್ರಶ್ನೆ ಬೇರೆ. ಆದರೆ ನೋಡಿ, ರಾಜಕೀಯದವ್ರ ಥರ ಗೋಗರಿಯುವಂಥ ಅವಕಾಶಗಳಿಲ್ಲ ಇವರಿಗೆ. ಬಂದ ತಕ್ಷಣ ಜನ ಬರ್ತಾರೆ, ಜನ ಬೆಂಬಲಿಸ್ತಾರೆ. ಚಪ್ಪಾಳೆ ಹೊಡೆದಿರುವಂಥವ್ರೆ ನೀವು ಹೇಳಿದಂಥವ್ರು ನಾಳೆ ಏನಾದರೂ ಅದೃಷ್ಟ ತಿರುಗಿಬಿಟ್ರೆ ಓಟ್ ಹಾಕ್ತಾರೆ, ಗೆಲ್ಲಿಸ್ತಾರೆ. ಆದ್ರೆ ನನ್ನಲ್ಲಿ ಏನಾಗುತ್ತೆ ಅಂದ್ರೆ, ಕನ್ನಡದ ಜನರು, ಕರ್ನಾಟಕದ ಜನರು ಬಹಳ ಬುದ್ಧಿವಂತರು. ಪೋಸ್ಟರ್ಗಳ ನೋಡಿ ಓಟ್ ಹಾಕೋವರಲ್ಲ, ಸಿನಿಮಾ ನೋಡಿ ಓಟ್ ಹಾಕೋವರಲ್ಲ, ಮನುಷ್ಯರನ್ನ ನೋಡಿ ಓಟ್ ಹಾಕೋರು. ಇವತ್ತು ಬಿ ಸಿ ಪಾಟೀಲ್ ಅವರಾಗ್ಲಿ, ಉಮಾಶ್ರೀ ಅವರಾಗ್ಲಿ, ಅಂಬರೀಶ್ ಅವರಾಗ್ಲಿ ಗೆದ್ದಿದ್ದಾರೆ ಅಂದ್ರೆ ಸಿನಿಮಾ ಅನ್ನೋ ಗ್ಲಾಮರ್ ಅನ್ನೋದು ಒಂದು 15% ಇರ್ಬೋದು. ಬಾಕಿ 85% ದೇರ್ ಓನ್ ಹಾರ್ಡ್ ವರ್ಕಿಂಗ್. ಇಟ್ ಈಸ್ ಉಮಾಶ್ರೀಸ್ ಹಾರ್ಡ್ ವರ್ಕ್, ಇಟ್ ಈಸ್ ಬಿ ಸಿ ಪಾಟೀಲ್ಸ್ ಹಾರ್ಡ್ ವರ್ಕ್, ಇಟ್ ಈಸ್ ಅಂಬರೀಶ್ ಹಾರ್ಡ್ ವರ್ಕ್. ಆ ಹಾರ್ಡ್ ವರ್ಕ್ ಪೇ ಮಾಡಿದೆ. ಸಿನಿಮಾ ಗ್ಲಾಮರ್ ಇದೆ, ಸಿನಿಮಾ ಗ್ಲಾಮರ್ ಇಲ್ಲ ಅಂತ ಇದೆ. ಒಂದು 10% ಇರ್ಬೋದು, ಒಂದು 20% ಇರ್ಬೋದು, ಬಟ್ 80% ಅವರು ವರ್ಕ್ ಮಾಡೋದ್ರ ಮೇಲಿದೆ. ಸೊ ಇಟ್ ಈಸ್ ಅಗೇನ್ ದೇ ಹ್ಯಾವ್ ಟು ಬಿಕಮ್ 100% ಪೊಲಿಟಿಷಿಯನ್ಸ್, ದೇ ಶುಡ್ ವರ್ಕ್ ಹಾರ್ಡ್. ಓಕೆ ಓಕೆ. ಅಲ್ಲ, ಒಂದು ಪ್ರಶ್ನೆ ಕೇಳ್ತೀನಿ ನಾನು, ಈ ಕಲಾವಿದರುಗಳು ಬರೋದ್ರಿಂದ ಏನಾದರೂ ಪಕ್ಷಗಳು ಉದ್ಧಾರ ಆಗ್ಬೋದಾ? ಪಕ್ಷಗಳು ಉದ್ಧಾರ ಆಗುತ್ತೆ ಅಂತೆಲ್ಲ, ಪಕ್ಷಗಳಿಗೆ ಬೆಂಡೆಯಲ್ಲಿ ಬರುತ್ತೆ, ಪಕ್ಷಗಳಿಗೆ ಸಪೋರ್ಟ್ ಇರುತ್ತೆ. ನಿಜ ನಿಜ ನಿಜ. ಇಟ್ಸ್ ಎ ಸಪೋರ್ಟ್ ಫ್ರಮ್ ದಿ ಸಿನಿಮಾ ಪೀಪಲ್, ಗ್ಲಾಮರಸ್ ಪೀಪಲ್. ಅದು ಜನ ಸೇರಕ್ಕಾಗ್ಬೋದು, ಅಥವಾ ಒಂದು ಆಕರ್ಷಣೆ ಬರ್ಬೋದು. ಅದಾದ್ರೂ ಕೂಡ ದಿ ಎಂಡ್ ಈಸ್ ಓನ್ಲಿ ಸಿನ್ಸಿಯಾರಿಟಿ ಅಂಡ್ ಹಾರ್ಡ್ ವರ್ಕ್. ನಿಜ ನಿಜ ನಿಜ. ಇವತ್ತೆಲ್ಲ MGR ನಾನು ಅವಾಗ ಕಾಲದಿಂದ ನೋಡಿದ್ದೀನಿ. ನಾನು ಸೀನ್ MGR ಫ್ರಮ್ ಸೋ ಮೆನಿ ಇಯರ್ಸ್, 1958 16 ನೋಡಿದ್ದೀನಿ. ಅವರೆಲ್ಲ ಬಹಳ ಕಷ್ಟಪಟ್ಟು ಬಂದವರು. ತಮ್ಮ ಜೀವನದಲ್ಲಿ ಬಂದ ಹಣವೆಲ್ಲವನ್ನು ರಾಜಕೀಯಕ್ಕೆ ಹಾಕ್ದವ್ರು ಅವರೆಲ್ಲ. ಎನ್ ಟಿ ರಾಮರಾವ್ ಅವರು ಬೀದಿಲಿ ನಿಂತ್ಕೊಂಡು ಸ್ನಾನಗಳು ಮಾಡಿ ರಾಜಕೀಯ ಬೆಳೆದವರು ಅವರು. ದೇ ವರ್ಕ್ಡ್ ಹಾರ್ಡ್ ಹಾರ್ಡ್ ಹಾರ್ಡ್. ತಮ್ಮ ಗ್ಲಾಮರ್ ಎಲ್ಲ ಮೂಲೆಗೆ ಹಾಕ್ಬಿಟ್ರು. ತಾನೊಬ್ಬ ಸಿನಿಮಾ ಅವನು ಅಂತ ಅನ್ನೋದನ್ನ ಮೂಲೆಗೆ ಹಾಕ್ಬಿಟ್ರು ಅವರು. ತಾನೊಬ್ಬ ಸಾಧಾರಣವಾದ ಮನುಷ್ಯ ಅನ್ನೋದನ್ನ ಇಟ್ಕೊಂಡು ಬೀದಿಗಳಲ್ಲಿ ಹೋಗಿ ಓಟ್ಗಳನ್ನ ತಂದವರು ಎನ್ ಟಿ ರಾಮರಾವ್. 6 ತಿಂಗಳಲ್ಲಿ ಅವರು ತೆಲುಗು ದೇಶಮನ್ನ ನಿಲ್ಲಿಸಿದವರು ಎನ್ ಟಿ ರಾಮರಾವ್ ಅವರು. MGR ಇಲ್ಲದೆ DMK ಇರ್ಲಿಲ್ಲ ಒಂದು ಕಾಲದಲ್ಲಿ, ಆಮೇಲೆ ADMK ಅಂತ ಮಾಡಿದ್ರು. ಸೊ ದೇ ಆರ್ ಆಲ್ ವರ್ಕ್ಡ್ ಹಾರ್ಡ್. ರಾಜಕೀಯವಾಗಿ ಸಿನ್ಸಿಯರ್ ಆಗಿ ಎಫರ್ಟ್ ಮಾಡಿದವರು ತಮ್ಮ ಪಾಪ್ಯುಲಾರಿಟಿನ ದೇಶ ಸೇವೆಗೆ ಇಡೋದು ಅದ್ರಲ್ಲಿ ತಪ್ಪಿಲ್ಲ. ಅಲ್ಲ, ನಿಮಗೆ ರಾಜಕೀಯಕ್ಕೆ ಬರ್ಲಿಕ್ಕೆ ಯಾರು ಪ್ರೇರಣೆ ಆಗಿದ್ರು? ತಮಗೆ ರಾಜಕೀಯಕ್ಕೆ ಬರ್ಲಿಕ್ಕೆ ಯಾರು ಪ್ರೇರಣೆ ಆಗಿದ್ರು? ನನಗೆ ಪ್ರೇರಣೆ ಅಂತಂದ್ರೆ, ನಾವು ತಮಿಳ್ನಾಡಲ್ಲೇ ಬೆಳೆದವನು. ನಾನು ಬಹಳ 35 ವರ್ಷ ನಾನು ತಮಿಳ್ನಾಡಲ್ಲಿ ಇದ್ದವನು. ನಮ್ಮ ಸಿನಿಮಾಗಳೆಲ್ಲ ಆ ಕಾಲದಲ್ಲಿ ಅಲ್ಲೇ ಮಾಡ್ತಿದ್ವು, 60 70ರಲ್ಲೆಲ್ಲ. ಎಲ್ಲೋ ನಮಗಿತ್ತು ಅದೇನೋ ಪ್ರಾದೇಶಿಕ ಪಕ್ಷ ಒಂದು ಮಾಡಿದ್ರು, ಅಲ್ಲಿ ಗೆದ್ರು ಅವರು ಅಂತ. ತೆಲುಗು ದೇಶಂ, ಎನ್ ಟಿ ರಾಮರಾವ್ ಅವರು, ದೇ ಆರ್ ಆಲ್ ಇನ್ಸ್ಪಿರೇಷನ್ ಫಾರ್ ಅಸ್. ನೋಡೇ ತನ್ನ ಪಾಪ್ಯುಲಾರಿಟಿನ ತನಗೆ ಮಾತ್ರ ಇಟ್ಕೊಳ್ಳದೆ ದೇಶಕ್ಕಾಗಿ ಮಾಡಿದವರು, ದುಡಿದ್ರು. ಏನೋ ಮಾಡೋದಪ್ಪ, ಪಾರ್ಟ್ ಮಾಡೋದಪ್ಪ, ಒಂದು 200 ಪಿಕ್ಚರ್ ಬಂತಪ್ಪ ಬೋರ್ಡ್ ಅಲ್ಲಿ, ಪಾರ್ಟ್ ಮಾಡಿ ಹೊಟ್ಟೋದಪ್ಪ ಅನ್ನೋದಲ್ಲ. ದೇ ಹ್ಯಾವ್ ಡನ್ ಸಮಥಿಂಗ್ ಟು ದಿ ಸ್ಟೇಟ್.
ಅಲ್ಲ ಈಗ ತಾವು ಹೋಗಿ ವಾಪಸ್ ಬಂದ್ಬಿಟ್ರಿ, ಬಹುಶಃ ಏನಂದ್ರೆ ರಾಜಕೀಯ ರಂಗ ನನಗಲ್ಲ ಅಂತ ಗೊತ್ತಾಗ್ಬಿಡ್ತೀರ ತಮ್ಗೆ ಅಂತ, ಇದ್ರ ಸಹವಾಸ ಬೇಡ ಅಂತ. ಅದಕ್ಕೆ ನಾ ಹೇಳಕ್ಕ ಕಮಿಂಗ್ ಟು ದಿ ಪಾಯಿಂಟ್, ನಮಗೆ ಒಂದು ನನಗೇನಾಯ್ತು ಅಂದ್ರೆ ನಾವು ಹೋಗಿ ಮಾಡಿದ್ವಿ, ಎಫರ್ಟ್ ಮಾಡಿದ್ವಿ. ಎಫರ್ಟ್ ಮಾಡಿದಾಗ ಅದಕ್ಕೆ ಫಲಗಳು ನಮಗೆ ಸಿಗ್ಲಿಲ್ಲ. ಮತ್ತೆ ನಾನು ಸಿನಿಮಾಗಳು ಮಾಡ್ತಾ ಇದ್ದೆ. ಓ ನಮಗಲ್ಲಿ ನಾನು ತಪ್ಪು ಮಾಡಿದ್ನೇನೋ, ಅದಕ್ಕಿಂತ ಬೇರೆ ಇದ್ದಾರೆ. ಅದಕ್ಕೂ ಕೂಡ 100% ಶ್ರಮ ವಹಿಸಬೇಕು. ಸುಮ್ಮನೇನೋ ಹೋಗ್ಬಿಟ್ಟು 4 ಜನ ಸೇರ್ತಾಗ ಚಪ್ಪಾಳೆ ಹೊಡ್ಸ್ಕೊಂಡ್ ಬಂದ್ಬಿಡೋದಲ್ಲ. ಅದೇ ಜಾಗದಲ್ಲಿ ಇರಬೇಕು, ಜನಗಳ ಮಧ್ಯೆ ಬೆರಿಬೇಕು, ಬೆಳಗ್ಗೆ ಸಾಯಂಕಾಲ ಅವ್ರ ಜೊತೆ ಓಡಾಡ್ಬೇಕು. ಅದಕ್ಕೆ ಆದ ರಾಜಕೀಯದ ಶಕ್ತಿ ಬೇಕು. ಅದೆಲ್ಲ ನಮ್ಮಲ್ಲಿ ಇಲ್ಲದೆ ಹೋಯ್ತೇನೋ. ಆದ್ರೆ ಬಿ ಸಿ ಪಾಟೀಲ್ ಅವರಾಗ್ಲಿ, ಉಮಾಶ್ರೀ ಅವರಾಗ್ಲಿ, ಅಂಬರೀಶ್ ಅವರಾಗ್ಲಿ ಅದಿದೆ ಅವರಲ್ಲಿ. ಜನಗಳ ಮಧ್ಯೆ ಹೋಗೋದು, ಜನಗಳ ಮಧ್ಯೆ ಮಾತಾಡೋದು ಎಲ್ಲವೂ ಅವರಿಗೆ ಸೇರಿದೆ. ಅವ್ರು ಮಾಡ್ತಾ ಇದ್ದಾರೆ. ಐ ರಿಯಲಿ ಅಪ್ರಿಶಿಯೇಟ್ ದೆಮ್. ಎಸ್ ಸರ್. ಇವಾಗ ಸಿನಿಮಾ ರಂಗದಿಂದ ಬರ್ತಾ ಇದ್ರಲ್ಲ ರಾಜಕೀಯಕ್ಕೆ, ಅಂತವ್ರು ಏನ್ ಹೇಳಕ್ ಬಯಸ್ತಿರ್ತಾವೆ? ಖಂಡಿತವಾಗ್ಲೂ ಸಿನಿಮಾದಿಂದ ಬರೋದು ತಪ್ಪು ಅಂತ ನಾನು ಹೇಳಲ್ಲ. ಖಂಡಿತವಾಗ್ಲೂ ಬರ್ಲಿ, ಆದ್ರೆ ಶ್ರದ್ಧೆಯಿಂದ ಕೆಲಸ ಮಾಡಲಿ. ಎಲ್ಲ ರಾಜಕೀಯ ವ್ಯಕ್ತಿಗಳ ತರ ಬಂದೋಟೋಗೋದಲ್ಲ. ಸಿನಿಮಾದವರಾಗಿ ಬಂದ ಮೇಲೆ ನೀವುಗಳು ಸಿನ್ಸಿಯರ್ ಆಗಿ ಕೆಲಸ ಮಾಡಬೇಕು. ಜನಗಳ ಜೊತೆಲಿ ಬೆರೀರಿ, ಚೆನ್ನಾಗಿ ಬೆರೆಯೋದನ್ನ ಕಲ್ತ್ಕೊಳ್ಳಿ. ಲೀವ್ ಯುವರ್ ಆಲ್ ಯುವರ್ ಇಂತ ಫಾಲ್ಸ್ ಪ್ರೆಸ್ಟೇಜ್ ಎಲ್ಲ ಬಿಟ್ಬಿಡ್ಬೇಕು. ನಿಜ. ನಾನು ಈ ಸ್ಟಾರು ಆ ಸ್ಟಾರು ಎಲ್ಲ ಮನೆಯಲ್ಲಿ ಕಟ್ಟಿಟ್ಬಿಟ್ಟು ಜನಸಾಮಾನ್ಯರಂತೆ ಅವರ ಜೊತೆಯಲ್ಲಿ ಗುಂಪುಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳೆಲ್ಲ ಮಾಡಿ ಜನಗಳಿಗೆ ಆಕರ್ಷಣೆಗಳಾಗಿ ಇಫ್ ಯು ವರ್ಕ್ ಹಾರ್ಡ್ ಡೆಫಿನೆಟ್ ಆಗಿ ಓಟ್ ಹಾಕ್ತಾರೆ. ಎಲ್ಲೋ ಬಂದ ಪುಟ್ಟ ಬೋಧ ಪುಟ್ಟ ನಂಗೆ ಆಗ್ತದೆ ಅಷ್ಟೇ. ನಿಜ ನಿಜ ನಿಜ. ಧನ್ಯವಾದಗಳು ನಮ್ಮ ಜೊತೆ ಮಾತಾಡ್ತಿದ್ದ ದ್ವಾರಕೇಶ್ ಅವರೇ. ದ್ವಾರಕೇಶ್ ಹಿರಿಯ ಕಲಾವಿದರು ಹೇಳಿದಂಥ ಮಾತನ್ನು ಕೇಳಿದ್ರಿ. ರಾಜಕೀಯ ರಂಗ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ. ಅದು ನೀವು ಏನಾದರೂ ಸುಮ್ಮನೆ ಹೋಗಬೇಕು ಅನ್ನೋದಾದರೆ, ಯಾರೋ 4 ಜನ ಸೇರಿದ್ರು ಚಪ್ಪಾಳೆ ಹೊಡಿತಾರೆ ಅನ್ನೋದಾದರೆ ಅದನ್ನು ನಂಬ್ಕೊಳ್ಳುವಂಥದ್ದಲ್ಲ. ಇಲ್ಲಿ ನಿಜಕ್ಕೂ ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಬಹುಶಃ ಹಾರ್ಡ್ ವರ್ಕ್ ಮಾಡಿದಂಥ ಇಬ್ಬರು ಇಲ್ಲಿದ್ದಾರೆ. ಅಂದರೆ ಉಮಾಶ್ರೀ ಅವರಿಗೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದರೆ ಅಷ್ಟು ಪ್ರತಿಫಲ ಸಿಕ್ಕಿಲ್ಲ, ಅದನ್ನು ಒಪ್ಕೊಳ್ಳೇಬೇಕು. ಇಲ್ಲ ಹಾಗಲ್ಲ. ಹೋದ್ಸರಿ ಚುನಾವಣೆ ಏನಿತ್ತು ಒಂದು ಅನುಕಂಪದ ಆಧಾರದ ಮೇಲೆ ಹೋಯ್ತು. ಇಲ್ಲಾಂದ್ರೆ ಉಮಾಶ್ರೀ ಅವ್ರು ಗೆಲ್ತಾ ಇದ್ರು. ಹೋದ್ಸರಿ ಚುನಾವಣೆ ಆಗಿದ್ದೇ ಬೇರೆ. ಅದು ನಿಜವಾದ ಜನರ ಒಂದು ಮ್ಯಾಂಡೇಟ್ ಆಗಲಿಲ್ಲ. ಅದು ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಬಿಟ್ಕೊಡ್ಲಿಲ್ಲ ಅಂತ ಹೇಳಿ ಆ ಭಾಗದಲ್ಲಿ ಜನಗಳು ಹೆಚ್ಚಾಗಿ ಯಡಿಯೂರಪ್ಪಗೆ ಫೇವರ್ ಮಾಡಿದ್ರು. ಹಾಗಾಗಿ ಅದು ಎಫೆಕ್ಟ್ ಆಗಿದೆ. ಅಂದ್ರೆ ನೀವು ಭವಿಷ್ಯ ನುಡಿತಾ ಇದ್ರಿ, ಮುಂದಿನ ಸರಿ ಏನಾದ್ರು ನಿಂತ್ರೆ ಮೇಡಮ್ ಗ್ಯಾರಂಟಿ ಶಾಸಕ ಆಗ್ತಾರೆ ಅಂತ. ಬಹಳ ಕಷ್ಟಪಡ್ತಾ ಇದ್ದಾರೆ ಈಗ ಅವರು. ನಾ ಕೇಳಿದ್ದೀನಿ, ಹಗಲು ರಾತ್ರಿ ಎಲ್ಲಾ ಮದುವೆಗಳಿಗೆ, ಸಭೆ ಸಮಾರಂಭಗಳಿಗೆ ಎಲ್ಲ ಹೋಗ್ತಾ ಇದಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಜನರಿಗೆ ಸ್ಪಂದಿಸ್ತಾರೆ ಅಂತ ಕೇಳಿದ್ದೀವಿ. ಅದು ಕೊನೆ ನಾಮಿನೇಷನ್ ಹಾಕೋ ದಿವಸ ಹೋಗಿ ನಾಮಿನೇಷನ್ ಹಾಕಿ ನಾನು ಬಂದದ್ದು. ಆಮೇಲೆ ಅಲ್ಲಿ ಕೆಲವೊಬ್ಬರು ಆಕಾಂಕ್ಷಿಗಳು ಅದನ್ನ ತಡೆ ಹಿಡಿಯೋಕೆ 5 ದಿವಸ ಒಳಗಡೆ ಬಿಟ್ಕೊಳ್ದೆ ಬಹಳ ತೊಂದರೆ ಮಾಡಿದ್ರು. ಕೊನೆಗೆ ಇನ್ಮಿಕ್ಕ ಕಾರ್ಯಕರ್ತರೆಲ್ಲರೂ ನನಗೆ ಹರ ಹಾಕಿ ಜೈ ಅನ್ಕೊಂಡು ಮುಂದೆ ಕರ್ಕೊಂಡೋಗಿ ಎಲೆಕ್ಷನ್ ಸ್ಟಾರ್ಟ್ ಮಾಡಿಸಿದ್ರು. ಸೊ 10 ದಿವಸ ನಾವು ಮಾಡಿದ್ದು ಚುನಾವಣೆ. ಯಾರು ಏನು ಎಲ್ಲಿ ಏನ್ ಕೊಡ್ಬೇಕು ಏನ್ ತರ್ಬೇಕು ಏನೂ ಗೊತ್ತಿಲ್ಲ. 10 ದಿವಸ ಬರೀ ಇಡೀ ಊರೆಲ್ಲ ಬರೀ ಕಾಲಲ್ಲಿ ಅಡ್ಡಾಡಿ ಬೊಬ್ಬೆಗಳು ಬರ್ಸ್ಕೊಂಡು ಫೈಟ್ ಕೊಟ್ಟಿದ್ದಕ್ಕೂ ಏನು ಜನ ಮೋಸ ಮಾಡಲಿಲ್ಲ. ಸಿ 2004 ಅಲ್ಲಿ ಕಾಂಗ್ರೆಸ್ ಅಲ್ಲಿ 30,000 ಇದ್ದ ಓಟು 10 ದಿವಸದಲ್ಲಿ 2008 ಎಲೆಕ್ಷನ್ ಅಲ್ಲಿ 52,000 ಕೊಟ್ಟರು. ದಟ್ ಮೀನ್ಸ್ ಆಫ್ ಕೋರ್ಸ್ ಬಿಜೆಪಿ 30,000 ಅಲ್ಲಿ 2004 ಅಲ್ಲಿ ಲೀಡ್ ಅಲ್ಲಿ ಗೆದ್ದಿತ್ತು. 2008ಗೆ ಜಸ್ಟ್ 11,000 ವೋಟ್ಸ್ ಅಲ್ಲಿ ಗೆದ್ದಿದೆ. ಸೊ ಹಾಗಾಗಿ ಈ 4ನೇ ವರ್ಷ, ಇನ್ 2 ಮಂತ್ಸ್ ಅಂದ್ರೆ 4ನೇ ವರ್ಷ, ಆ 4 ವರ್ಷಗಳು ಅಲ್ಲೇ ಇದ್ದು ಓಡ್ ಹೋಗ್ತಾರೆ ಅಂತ ಹಬ್ಬಿಸ್ಬಿಟ್ಟಿದ್ರು. ಓಡ್ ಹೋಗೋ ಅಂತ ಅವಳಲ್ಲ ನಾನು. ನನ್ನ ಜೀವನದಲ್ಲಿ ಓಡ್ ಹೋಗೋದು ಗೊತ್ತೇ ಇಲ್ಲ ನನಗೆ. ಇಲ್ಲ ಎಸ್ ನಾನು ಏನು ಹಚ್ಕೋತೀನಿ ಅದು 100% ಮಾಡಿ ತೋರಿಸ್ತೀನಿ. ಈಗ ಯಾರಿಗೆ ಟಿಕೆಟ್ ಕೊಡ್ತಾರೆ ಮುಂದೆ ಅನ್ನೋದು ಪ್ರಶ್ನೆ ಅಲ್ಲ. ಅಲ್ಲಿ ಕೂತು ನನ್ನ ಪಕ್ಷವನ್ನು ಕಟ್ಟಬೇಕು, ನಾನು ಓಡ್ ಹೋಗಬಾರ್ದು. ಮತಗಳನ್ನು ಹಾಕಿದಂಥ ಜನಕ್ಕೆ ಮತ್ತು ಟಿಕೆಟ್ ಕೊಟ್ಟಂಥವ್ರಿಗೆ ಮತ್ತು ಒಂದು ಹೆಣ್ಣು ರಾಜಕೀಯಕ್ಕೆ ಹೋದಾಗ ಹೆದರಿ ಓಡೋ ಅಂಥದ್ದು ಆಗಬಾರ್ದು. ಟಿಕೆಟ್ ಸಿಗ್ಲಿ ಬಿಡ್ಲಿ, ನಾನಂತೂ ಟಿಕೆಟ್ ತಗೊಳ್ಳಲ್ಲ ಅಲ್ಲಿಂದ ಅಂತೀರಿ ನೀವು? ಟಿಕೆಟ್ ಸಿಗ್ಲಿ ಬಿಡ್ಲಿ, ನನ್ನ ಪಕ್ಷದಲ್ಲಿ ಕೊಟ್ಟವರಿಗೆ ಮತ್ತು ಮತದಾನ ಮಾಡಿದವರಿಗೆ ಅವ್ರಿಗೆಲ್ಲರೂ ಗೌರವ ಬರೋ ಹಾಗೆ ನಡ್ಕೋಬೇಕು ಅಂತಂದ್ರೆ, ಮತ್ತು ಬಿಜೆಪಿಯವರು ನನ್ನ ಪರವಾಗಿ ವಿರುದ್ಧವಾಗಿ ಹಬ್ಬಿಸಿದಂಥ ಅಲೆ ಮಾಯ ಆಗಬೇಕು ಅಂದ್ರೆ ಐ ಶುಡ್ ಬಿ ದೇರ್. ಅಲ್ಲೇ ಇದ್ದು ಅಲ್ಲೇ ಮನೆ ಹಾಕಿ ಅಲ್ಲೇ ಕೂತ್ ಕೆಲಸ ಮಾಡಿದ್ದೀನಿ. ಇವತ್ತೊಂದು ದಿವಸ ಮಾಡ್ತೀನಿ. ಎಸ್ ಮಾಡಲೇಬೇಕು. ನನ್ನ ಅಣ್ಣ ಹೇಳಿದ್ರಲ್ಲ ನಮ್ಮ ದ್ವಾರಕೇಶ್ ಅಣ್ಣವರು, ರಾಜಕೀಯ ಅಂತಕ್ಕಂಥದ್ದು ಸುಮ್ಮನೆ ಅಲ್ಲ. ಅದು ನಾವು ಬದ್ಧವಾಗಿ ಕಾಳಜಿ ಇಟ್ಕೊಂಡು ಜನಪರವಾಗಿ, ಪಕ್ಷದ ಪರವಾಗಿ, ನಮ್ಮ ಸಿದ್ಧಾಂತ, ನಮ್ಮ ತತ್ವ, ನಮ್ಮ ಆದರ್ಶಗಳು, ನಮಗೂ ಒಂದು ಆದರ್ಶಗಳು ಇರಬೇಕು. ಕೆಲಸ ಮಾಡೋರ್ಗೂ ಒಂದು ಆದರ್ಶಗಳು ಇರಬೇಕು. ನನ್ನದೇ ಆದಂಥ ಆದರ್ಶಗಳು ಬೇರೆ ಬೇರೆ ನನ್ನ ತಲೆ ನನಗೆ. ಐ ಶುಡ್ ಡೂ, ಐ ವಿಲ್ ಡೂ ಅಷ್ಟೇ. ಡೆಫಿನೆಟ್ಲಿ ಮೇಡಮ್, ಖಂಡಿತ. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸಣ್ಣ ವಿರಾಮದ ನಂತರ ಚರ್ಚೆನ ಮುಂದುವರಿಸೋಣ.